ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿಯನ್ನು ಹೇಳ್ತಾ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅದರಲ್ಲೂ ನನ್ನ ಪ್ರೀತಿಯ ಅಭಿಮಾನದ ಕೋಟಿ ಕೋಟಿ ಜನರ ಹೃದಯವನ್ನ ಗೆದ್ದಂತ ಸಾಹಸ ಸಿಂಹ ಮಾಸ್ಟರ್ ವಿಷ್ಣುವರ್ಧನ್ ಈ ಎಲ್ಲ ದೇವತೆಗಳಿಗೆ, ಈ ಎಲ್ಲ ಅಧಿಕಾರಿಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು. ಒಂದು ನಿಮಿಷ ಮಾತಾಡ್ತೀನಿ. ಒಂದು ನಿಮಿಷ ನೀವು ನನ್ನ ಮಾತು ಕೇಳಿಸ್ಕೊಳ್ಳಿ. ಬೇಕಾದ್ರೆ ಚಪ್ಪಾಳೆ ಸುಳ್ಳು ಅಡಿದಂತೆ ಒಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಷ್ಟಕ್ಕೆಲ್ಲ ನೀವೆಲ್ಲ ಇಲ್ಲಿ ಬರ್ಲಿಕ್ಕೆ ಕಾರಣ ನನ್ನ ಗೆಳೆಯ ವೀರಕ ಪುತ್ರ ಶ್ರೀನಿವಾಸ್. ನಾನಿಲ್ಲಿ ಬರ್ಲಿಕ್ಕೆ ಕಾರಣ ನನ್ನ ಅಭಿಮಾನದ ದೇವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಿಟ್ಟರೆ ಮತ್ತೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಶ್ರೀನಿವಾಸ್ಗೋಸ್ಕರ, ನಿಮಗಳಿಗೋಸ್ಕರ ಬಂದಿದ್ದೀನಿ. ನಾನು ಮೈಕ್ ಸಿಕ್ಕಿದೆ ಅಂತ ಹೇಳಿ ಭಾಷಣ ಹೋಗಲ್ಲ. ನನಗೆ ಶ್ರೀನಿವಾಸ್ ಒಂದು ಮಾತು ಹೇಳಿದ್ರು. ಶ್ರೀನಿವಾಸ್ ಒಂದು ಮಾತು ಹೇಳಿದ್ರು, ನೀವು ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ನನಗೆ ಆದೇಶ ಮಾಡಿದ್ರು. ರಾತ್ರಿ ಯಾಕೆ ಮಾತಾಡ್ತೀಯ ಹೊಡೆಯೋಂಗೆ ರಾತ್ರಿ ನಿಮಗೋಸ್ಕರ ನಿಮಗೋಸ್ಕರ 1 ಗಂಟೆವರೆಗೂ DK ಶಿವಕುಮಾರ್ ಮನೆಯಲ್ಲಿ ಕೂತ್ಕೊಂಡು ನಾನು ಮಾತಾಡಿ ಏನು 10 ಗುಂಟೆ ಜಾಗ ಏನು ಕೇಳಿದೀನಿ ಆ ಜಾಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರು, ನಾನೀಗಲೂ ಅವ್ರ ಮನೆಯಿಂದಲೇ ಬಂದೆ. ರಾತ್ರಿ ಹೇಳದ್ದು ಒಂಥರ ಬೇಡ, ಬೆಳಗ್ಗೆನೂ ಕೇಳೋಣ ಅಂತ ಹೇಳಿ ಬೆಳಗ್ಗೆ ಹೋಗಿದ್ದೆ. ಈಗ ಫಸ್ಟ್ ಅಲ್ಲೇ ಹೋಗಿದ್ದು ಈಗಲೂ DK ಶಿವಕುಮಾರ್ ಹೇಳಿದ ಮಾತೇನಪ್ಪ ಅಂದ್ರೆ, ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ, ಅವ್ರೇನ್ ಬೇಡಿಕೆ ಇಟ್ಟಿದ್ದಾರೆ ಕೇಳಿಸ್ಕೊಡ್ರಪ್ಪ, ಆಮೇಲೆ ಕೂಗ್ರು ಅಂತ ಕೇಳಿಸ್ಕೊಡ್ರು. ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ, ಶ್ರೀನಿವಾಸ್ ಜೊತೆಯಲ್ಲಿ ಇದ್ದೀನಿ. ಆ 10 ಗುಂಟೆ ಜಾಗವನ್ನ ನಾನು ಕೊಡ್ತೀನಿ. ಯಾಕೆಂದ್ರೆ ಅವರ ವ್ಯಾಪ್ತಿಗೆ ಬರುತ್ತೆ, ಅವರ ವ್ಯಾಪ್ತಿಗೆ ಆ ಜಾಗ ಬರುತ್ತೆ. ಅದಕ್ಕೆ ಅಂಜಬೇಡಿ ಅಂತ ಹೇಳಿ, ಎದುರುಬೇಡಿ ಅಂತ ಹೇಳಿ ಶ್ರೀನಿವಾಸ ನನ್ನ ಮನೆ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಿಮ್ಮ ಬೇಡಿಕೆ ಈಡೇರಿದೆ ಅಂತ ಹೇಳಿ ಅನ್ಕೊಳ್ಳಿ. ನಿಮ್ಮ ಬೇಡಿಕೆ ಈಡೇರಿದ್ರೆ ಅದು ನಾನು ಕಾರಣ ಅಲ್ಲ, ನಿಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾರಣ. ಇಡೀ ಕರ್ನಾಟಕ ಇವತ್ತಿಲ್ಲಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಇಡೀ ಕರ್ನಾಟಕ ಇಲ್ಲಿ ಬಂದಿದೆ, ಇನ್ನೂ ಬರ್ತಾ ಇದ್ದಾರೆ ನೋಡಿ. ಅಲ್ಲಿ ಇನ್ನೂ ಸಾವಿರಾರು ಜನ ಬರ್ತಾ ಇದ್ದಾರೆ. ಇಂಥದೊಂದು ಶಕ್ತಿ, ಸಂಘಟನಾತ್ಮಕ ಶಕ್ತಿ ಆ ಭಗವಂತ ಶ್ರೀನಿವಾಸ ಕೊಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲ ಈಗೇನಾದ್ರೂ ಗೆಲ್ಲಬೇಕು, ನಿಮ್ಮ ಬೇಡಿಕೆ ಈಡೇರಬೇಕು ಅಂದ್ರೆ ಶ್ರೀನಿವಾಸ ಜೊತೆಯಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಳ್ಳಿ. ನಾನು ಶ್ರೀನಿವಾಸ್ ಜೊತೆಯಲ್ಲಿ ನಿಂತ್ಕೊಳ್ತೀನಿ.
ಗೊತ್ತಾಯ್ತಾ? ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅಪ್ಪಟ ಕನ್ನಡದ ಪ್ರೇಮಿ ಸಿದ್ದರಾಮಯ್ಯ, ನಾಡು ನುಡಿಯ ವಿಚಾರ ಬಂದಾಗ ಭಾರಿ ಅಧಿಕಾರಕ್ಕೆಯಿಂದ ಯಾರಾದ್ರೂ ಮಾತಾಡ್ತಾರೆ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನೂ ಭೇಟಿ ಮಾಡ್ತೀನಿ ನಾನು, ಶ್ರೀನಿವಾಸ್. ಹಾಗಾಗಿ ಯಾವುದೇ ಕಾರಣಕ್ಕೂ 10 ಗುಂಟೆ ಜಾಗ ತಗೊಳ್ಳೋವರೆಗೂ ನಾನು ಬಿಡೋದಿಲ್ಲ. ಹಾಗಾಗಿ ನಾನು 11:30 ಏರ್ಪೋರ್ಟ್ ಅಲ್ಲಿ ಇರಬೇಕಾಗಿತ್ತು. ಯಾಕೆಂದ್ರೆ ನಮ್ಮ 10 ವರ್ಷದ ಹೋರಾಟ, ಕರವೆಯ ರಕ್ಷಣಾ ವೇದಿಕೆ 10 ವರ್ಷದ ಹೋರಾಟ, ಕರ್ನಾಟಕದ ವಿಮಾನ ನಿಲ್ದಾಣಗಳಿಗೆ ನಮ್ಮ ನಾಡಿನ ಗಣ್ಯರ ಹೆಸರು ಇಡಬೇಕು, ಯಾವುದೇ ರಾಜಕಾರಣಿಗಳ ಹೆಸರು, ರಾಜಕೀಯ ಪಕ್ಷಗಳ ಹೆಸರು ಇಡಬಾರದು ಅಂತ ಹೇಳಿ 10 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ಕೊಂಡು ಬರ್ತಾ ಇತ್ತು. ನಾನು ಮೊನ್ನೆ ನಮ್ಮ ಎ.ಬಿ. ಪಾಟೀಲ್ ಅವ್ರ ಮನೇಲಿ ಕೂತ್ಕೊಂಡು ಇವತ್ತು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ನಿಮ್ಗೆ ಬರುತ್ತೆ ಅದು ಚರ್ಚೆ ಮಾಡಬೇಕು ಅಂತ ಹೇಳಿದ್ದೆ. ನಮ್ಮ ಎಂ.ಬಿ. ಪಾಟೀಲ್ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅಂಗೀಕಾರ ಆಗ್ಲಿಕ್ಕೆ ಇವತ್ತು ನಮ್ಮ ಹೋರಾಟದ ಫಲ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಫಲ, ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನ, ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು, ಹಾಗೆ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ರಸಋಷಿ, ವಿಶ್ವಮಾನವ, ನಾವು ಯಾರೋ ಮೈಕ್ ಸರಿ ಮೈಕ್ ಕೊಡ್ರು, ವಿಶ್ವಮಾನವ ಕುವೆಂಪು ಅವರ ಹೆಸರನ್ನ ಇಡಬೇಕು. ಹಾಗೆ ಬಿಜಾಪುರದ ವಿಮಾನ ನಿಲ್ದಾಣಕ್ಕೆ ಅಣ್ಣ ಬಸವಣ್ಣನವರ ಹೆಸರಿಡಬೇಕು ಅಂತ ಹೇಳಿ, ಹಾಗೆ ಮೈಸೂರು